ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಯಶ್ರಮ್ಮ ಮಾತಾಡ್ತಾ ಇರೋದು. ಸಾರಿ ಫಾರ್ ದ ಲೇಟ್ ವೀಡಿಯೋಸ್ನ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ. ಮಾಡಿರೋ ವೀಡಿಯೋಸ್ನ ಅಷ್ಟೇ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ನಾನು ಪಾರ್ಟ್ 1 ವೀಡಿಯೋದಲ್ಲಿ ನಿಮಗೆ ನೈಟ್ ಪೂಜೆಗದು ಮತ್ತು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಇದು ಪಾರ್ಟ್ 2 ವೀಡಿಯೋ. ಇದು ಬಂದ್ಬಿಟ್ಟು ಮಾರ್ನಿಂಗ್ ಬೆಳಗಿನ ಜಾವ ವೀಡಿಯೋ. ಇದು ಬೆಳಿಗ್ಗೆ ಬಂದು ನಾವು ಕಳಸ ತೊಗೊಬರ್ಬೇಕಿತ್ತು ಮನೆಗೆ. ನಾವು ಏನು ಹೇಳ್ತಾರೆ, ಮಂದೇವ್ರ ಫೋಟೋ ಮತ್ತು ಕಳಸ ಎಲ್ಲ ತೊಗೊಬರ್ಬೇಕಲ್ಲ, ಅದು 5 ಜನ ಮುತ್ತೈದೆಯರು ಕಳಸ ಹೊತ್ಕೊಂಡು ಮನೆದೇವ್ರ ಫೋಟೋನ ತೊಗೊಂಡು ಬರೋದು. ಅದನ್ನು ನಾವು ಇವಾಗ ಹಳ್ಳಿ ಸೈಡಲ್ಲೇ ಆದರೆ ಕೆರೆ ಹತ್ರ ಹೋಗಿ ಅರಣ್ಯ ತೊಗೊಂಬರ್ತೀವಿ. ಇಲ್ಲಿ ಯಾವುದೇ ರೀತಿ ಆ ಥರ ಅನುಕೂಲ ಇಲ್ಲದೆ ಇರೋ ಕಾರಣ ಅವ್ರ ಮನೆ ಪಕ್ಕದ ಬೀದಿಲೇ, ಅಂದರೆ ಅವ್ರ ಮನೆಯಿಂದ ಸ್ವಲ್ಪ ಹತ್ರನೇ ಪಕ್ಕದ ಬೀದಿಲೇ ಬೋರ್ವೆಲ್ ಇತ್ತು. ಇದು ಮೊದಲೆಲ್ಲ ಯೂಸ್ ಮಾಡ್ತಾಯಿದ್ವಿ, ಇವಾಗ ಕಮ್ಮಿ ಈ ಥರ ಎಲ್ಲ ಇರೋದು. ಈ ಥರ ಬೋರ್ವೆಲ್ ಇತ್ತು. ಆ ಬೋರ್ವೆಲ್ ಹತ್ರನೇ ಹೋಗಿ ಬೋರ್ವೆಲ್ಗೆಲ್ಲ ನೀಟಾಗೆಲ್ಲ ಪೂಜೆ ಮಾಡಿ, ಗಂಗೆ ಎಲ್ಲ ಪೂಜೆ ಮಾಡಿ ಗಂಗೆ ತೊಗೊಂಡು ಹೋಗ್ಬೇಕು ಇವಾಗ ಮನೆಗೆ. ಇವಾಗ ನಮ್ಮ ಅತ್ತೆ ಬಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದಾರೆ ಯಾವ ರೀತಿ ಪೂಜೆ ಮಾಡ್ಬೇಕಂತೆಲ್ಲ ಹೇಳಿ. ಪೂಜೆ ಎಲ್ಲ ಆಗ್ತಾಯಿದೆ. ಒಂದು ಸೈಡ್ ಬಂದ್ಬಿಟ್ಟು ಹಸು ಕರುನ ಮನೆಗೆ ಕರ್ಕೊಂಡು ಹೋಗಬೇಕು. ಅದಕ್ಕೂ ಕೂಡ ಇವಾಗ ಬ್ಲೌಸ್ ಪೀಸು ಮತ್ತು ಪಂಚೆ ಎಲ್ಲ ಹಾಕ್ತಾಯಿದ್ದಾರೆ. ಅದು ಹಸು ಕರು ಬೇರೆಯವ್ರು ತೊಗೊಂಡು ಬಂದಿದ್ರು. ಈ ಥರ ಎಲ್ಲ ಗುರುಪ್ರವೇಶ ಆಗ್ತಾಯಿದೆ ಅಂತಂದರೆ ಅಕ್ಕಪಕ್ಕದಲ್ಲಿ, ಅಂದರೆ ಅಕ್ಕಪಕ್ಕ ಏರಿಯಾಗಳೇನಿರುತ್ತೆ ಅಲ್ಲಿಂದ ಹಸು ಕರುನ ತೊಗೊಂಬರ್ತಾರೆ. ಅಲ್ಲೂ ಕೂಡ ಯಾರ ಮನೇಲಿ ಏನು ಸಾಕೊಂಡಿರಲ್ಲ ನೋಡಿ. ಇವಾಗ ಹಸು ಕರುದು ಎಲ್ಲ ಪೂಜೆ ಎಲ್ಲ ಆಯಿತು, ಮತ್ತು ಇಲ್ಲಿ ಗಂಗೆ ಪೂಜೆ ಎಲ್ಲ ಆಯಿತು, ಮಂದೇವ್ರ ಫೋಟೋ ಎಲ್ಲ ಇಟ್ಟು ಅದರದ್ದು ಪೂಜೆ ಎಲ್ಲ ಆಯಿತು. ಇವಾಗ ಈ ಥರ ಏನೋ ಮಾಡ್ತಾರೆ, ಇದು ಏನು ಅಂತ ನಂಗೆ ಗೊತ್ತಿಲ್ಲ, ಹೆಸರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಇವಾಗ ನಾವು ಇಲ್ಲಿಂದ ತೊಗೊಂಡು ಹೋಗೋಕ್ಕಿಂತ ಮುಂಚೆ ಇವ್ರು ಈ ರೀತಿ ಮಾಡಿದ ಮೇಲೇ ನಾವು ಕಳಸ ಹೊತ್ಕೊಂಡು ಹೋಗಬೇಕು. ಎಲ್ಲ ಸಿಂಬಿ ರೆಡಿ ಮಾಡ್ಕೋತಾ ಇದ್ದೀವಿ. ಸಿಂಬಿ ಅಂತಂದರೆ ಮೊದಲೆಲ್ಲ ಹೇಳ್ತಾ ಇದ್ರಲ್ವ, ಅರುಣೆ ತೊಗೊಂಡು ಹೋಗೋಕೆ ಬಿಂದಿಗೆ ಕೆಳಗಡೆ ಸಿಂಬಿ ಥರ ಕರ್ಚಿಫಲ್ಲಿ ಮಾಡ್ಕೊತೀವಲ್ಲ, ಅದನ್ನು ಮಾಡ್ಕೊತಾ ಇದ್ವಿ. ಎಲ್ಲ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಇದಾದಮೇಲೆ ನಾವು ಅದನ್ನು ತೊಗೊಂಡು ಹೋಗ್ತೀವಿ. ನೋಡಿ, ಇವಾಗ ಎಲ್ಲರಿಗೂ ಕುಂಕುಮ ಕೊಡ್ತಾಯಿದ್ದಾರೆ. ಇಲ್ಲೂ ಕೂಡ ಎಲ್ರಿಗೂ ಕುಂಕುಮ ಎಲ್ಲ ಕೊಡಬೇಕು. ಕುಂಕುಮ ಎಲ್ಲ ತಗೊತಾ ಇದ್ದೀವಿ. ಬೆಳಗ್ಗೆನೇ ಮಾಡಿರೋದ್ರಿಂದ ತುಂಬ ಜನ ಏನಿರಲಿಲ್ಲ. ಮತ್ತು ಮಳೆ ಬೇರೆ ಬರ್ತಾಯಿತ್ತು, ಮಳೆಲೇ ಮಾಡ್ತಾಯಿದ್ವಿ. ಎಲ್ಲ ಪೂಜೆ ಗೀಜೆ ಎಲ್ಲ ಮಳೆಲೇ ಮಾಡ್ತಿದ್ವಿ. ಅಂದರೆ ಜೋರು ಮಳೆ ಏನಿಲ್ಲ, ಸ್ವಲ್ಪ ಹನಿ ಬೀಳ್ತಾಯಿತ್ತು. ಈ ಜನನು ಪೂಜೆ ಮಾಡಬೇಕು ಅಂತ ಹೇಳಿದ್ರು, ಹಾಗಾಗಿ ಎಲ್ಲರೂ ಪೂಜೆ ಮಾಡ್ತಾಯಿದ್ವಿ. ಇವಾಗ ನಮ್ಮ ಅತ್ತೆ ಮಾವನು ಕೂಡ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಮನೆ ಗೃಹ ಪ್ರವೇಶ ಇದ್ದು ಪ್ರತಿಯೊಂದು ಪೂಜೆನೂ ಕೂಡ ತುಂಬ ಚೆನ್ನಾಗಾಯಿತು. ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಚೆನ್ನಾಗಾಯಿತು ಪೂಜೆ ಎಲ್ಲ. ನೋಡಿ, ಇವಾಗ ಅಲ್ಲಿ ಪೂಜೆ ಇತ್ತು. ಈಗ ಹಸು ಕರುಗೂ ಪೂಜೆ ಮಾಡಿ ಅಂತ ಹೇಳಿದ್ರು, ಅದಕ್ಕೂ ಪೂಜೆ ಮಾಡ್ತಾಯಿದ್ರು. ಇಲ್ಲೂ ಕೂಡ ಐನೋರು ಬಂದಿದ್ದಾರೆ, ಯಾವ ರೀತಿ ಪೂಜೆ ಮಾಡಬೇಕು ಏನು ಅಂತ ಹೇಳ್ಕೊಡ್ತಾ ಇದ್ದಾರೆ. ನೋಡಿ, ಇವಾಗ ಅಲ್ಲಿಂದ ಕಳಸ ತೊಗೊಂಡು ಬಂದ್ವಿ. ಕಳಸ ತೊಗೊಬಂದಿದ್ದು ವೀಡಿಯೋಸ್ ಇಲ್ಲ ಫ್ರೆಂಡ್ಸ್, ಡಿಲೀಟ್ ಆಗಿಬಿಟ್ಟಿದೆ. ಫೋಟೋಸ್ ಮಾತ್ರ ಇದೆ. ನೋಡಿ, ಇವಾಗೆಲ್ಲ ಆಯಿತು. ಹಸು ಕರುನ ಒಳಗಡೆ ಕರ್ಕೊಂಡಿದ್ದು ವೀಡಿಯೋನೂ ಇತ್ತು, ಬಟ್ ಆ ವೀಡಿಯೋನು ಡಿಲೀಟ್ ಆಗಿಬಿಟ್ಟಿದೆ. ಕೆಲವೊಂದು ವೀಡಿಯೋಸು ಮತ್ತು ಫೋಟೋಸು ನನ್ನ ಫೋನಿಂದ ಡಿಲೀಟ್ ಆಗಿಬಿಟ್ಟಿದೆ. ಸೊ ಇರೋದು ಏನು ಫೋಟೋಸ್ ಇದೆ ಅದನ್ನು ಹಾಕಿದ್ದೀನಿ. ಇವ್ರು ಬಂದ್ಬಿಟ್ಟು ಅದು ಬೆಂಕಿನ ಈ ಥರ ಮಾಡ್ತಾಯಿದ್ರಲ್ಲ, ಅವರಿಗೂ ಕೂಡ ನಾವು ಏನು ಹೇಳ್ತಾರೆ, ತಾಂಬೂಲ ಕೊಡಬೇಕು. ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಕೊಡೋದು. ಕೆಲವು ಸ್ವಲ್ಪ ತರಕಾರಿಗಳು ಮತ್ತು ಕಾಯಿ, ಬೆಲ್ಲ, ಅಕ್ಕಿ, ಮತ್ತು ಇವರಿಗೂ ಕೂಡ ಬಟ್ಟೆ ತಂದಿದ್ರು. ಬಟ್ಟೆ ಎಲ್ಲ ಹಾಕಿ ಇವ್ರನ್ನು ಕಳಿಸ್ಕೊಟ್ವಿ. ಇವಾಗ ಇವರು ಹೋಗ್ತಿದ್ದಾರೆ. ಇವಾಗ ಇವರನ್ನು ಕಳಿಸ್ಕೊಡ್ಬೇಕು ಮನೆಯಿಂದ. ಈಗ ಅದಾದ ತಕ್ಷಣ ನಾವು ಹಸು ಕರು ಎಲ್ಲ ಬಂದು ಹೋಯ್ತು, ಒಳಗಡೆ ಎಲ್ಲ ಬಂದಿತ್ತು. ಅದೇ ಹೇಳಿದ್ನಲ್ಲ, ಆ ವಿಡಿಯೋ ಎಲ್ಲ ಡಿಲೀಟ್ ಆಗಿತ್ತು. ಇವಾಗ ಹಾಲು ಉಗಿಸ್ಬೇಕಂತ ಹೇಳಿ ಒಲೆ ಎಲ್ಲ ಇಟ್ಟು ಪೂಜೆ ಮಾಡಿದ್ವಿ.
ಈ ಥರ ಇಟ್ಕೆಯಲ್ಲಿ ಎಲ್ಲ ಜೋಡಿಸಿ ಸೌದೆ ಒಲೆ ಎಲ್ಲ ರೆಡಿ ಮಾಡಿ ಹಾಲು ಕಾಯಕ್ಕಿಟ್ಟಿದ್ದೀವಿ. ಇದು ಹಾಲು ಕುಸಿದ್ಮೇಲೆ ಮತ್ತು ಇನ್ನೊಂದು ಪೂಜೆ ಎಲ್ಲಗಳಿದೆಯಲ್ಲ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅಲ್ಲಿ ಐನೋರುಗಳೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತವ್ರೆ. ನಾವು ಹೆಂಗಸ್ರುಗಳು ಏನಿದ್ದೀವಿ ಅದಿಲ್ಲಿ ಹಾಲು ಉಗ್ಸೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಇದಕ್ಕೂ ಅಷ್ಟೇ ನಾವು ಪೂಜೆ ಎಲ್ಲ ಇಟ್ಟು ಎಲ್ಲ ಏನು ಹೇಳ್ತಾರೆ ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕಿ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಾಯಿತು. ಮಾಡಿ ಹಾಲು ಕಾಯಕ್ಕೆ ಇಟ್ಟಿದ್ದಾರೆ ಇವಾಗ. ಕೆಲವೊಂದು ಫೋಟೋಸು ವೀಡಿಯೋಸ್ ಎಲ್ಲ ತುಂಬ ಡಿಲೀಟ್ ಆಗಿಬಿಟ್ಟಿದ್ದಾವೆ ಫ್ರೆಂಡ್ಸ್. ತುಂಬ ಕಷ್ಟಪಟ್ಟು ವೀಡಿಯೋಗಳನ್ನೆಲ್ಲ ಮಾಡಿಸಿದ್ದೆ, ಎಲ್ಲರ ಹತ್ರನೂ ಹೇಳಿ ಮಾಡಿಸಿದ್ದೆ. ಬಟ್ ಎಲ್ಲ ವೀಡಿಯೋಸ್ ಕೆಲವೊಂದು ಡಿಲೀಟ್ ಆಗಿಬಿಟ್ಟಿದೆ. ಅದೇ ನಾವು ಅಲ್ಲಿಂದ ಬೋರ್ವೆಲ್ ಹತ್ರ ಪೂಜೆ ಮಾಡಿದ್ವಲ್ಲ ಅಲ್ಲಿಂದ ಕಳಸ ತೊಗೊಬರೋದು ವೀಡಿಯೋ ಇತ್ತು. ಮತ್ತು ಅದಾದಮೇಲೆ ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಹೊಸ್ಲು ಪೂಜೆ ವೀಡಿಯೋ ಇತ್ತು. ಮತ್ತು ಹಸುಕರು ಒಳಗಡೆ ಬಂದಿದ್ದ ವೀಡಿಯೋ ಎಲ್ಲ ಇತ್ತು. ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಬೇಜಾರಾಗ್ತಾಯಿತ್ತು ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡು ವೀಡಿಯೋಗಳೆಲ್ಲ ಡಿಲೀಟ್ ಆಗಿಬಿಟ್ಟಿದೆಯಲ್ಲ ಅಂತ. ಸೊ ಏನಿದೆ ಅದರಲ್ಲೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಮಗೆ ಎಲ್ಲಿ ಒಲೆ ಉರಿತಾ ಇರಲಿಲ್ಲ, ಅದೊಂದೇ ಪ್ರಾಬ್ಲಮ್ಮು. ಇವಾಗೆಲ್ಲ ಗ್ಯಾಸಲ್ಲಿ ಇದು ಮಾಡಿ ಒಲೆನೇ ಸಾಕಾಗ್ತಿರ್ಲಿಲ್ಲ, ಒಲೆ ಉರಿತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿತ್ತು ಅಷ್ಟೇ. ಒಲೆ ಕತ್ತವರಿಗೆ ಅಷ್ಟೇ, ಕತ್ತದ್ಮೇಲೆ ಚೆನ್ನಾಗಿ ಉರಿಯುತ್ತೆ. ಕತ್ಕೊಳ್ಳೋವರೆಗೂ ಕಷ್ಟ. ಅದು ಹಾಗೆ ಕಂಟಿನ್ಯೂ ವೀಡಿಯೋ ಇತ್ತಲ್ಲ ಹಾಗೆ ಬಿಟ್ಟಿದ್ದೀನಿ. ಎಲ್ಲರೂ ಕೈ ಹಾಕ್ತಿದ್ದಾರೆ ಅಲ್ಲಿ ಹೀಗೆ ಉರಿಸ್ಬೇಕಂತ ಹೇಳಿ. ಇನ್ನು ಯಾರು ನನ್ನ ವೀಡಿಯೋಸ್ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ, ಫುಲ್ ವೀಡಿಯೋಸ್ನ ನೋಡಿ. ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಹಾಲೆಲ್ಲ ಉಗ್ಸಿ ಆಯಿತು. ಉಗ್ಸಿರೋ ವೀಡಿಯೋನೂ ಹೊಂಟೋಗಿದೆ ನೋಡಿ. ನನಗೆ ಎಡಿಟ್ ಮಾಡುವಾಗಲೇ ಗೊತ್ತಾಗಿರೋದು ಯಾವ ವೀಡಿಯೋಸ್ ಇದೆ ಇಲ್ಲ ಅಂತ ಹೇಳಿ. ಹಾಲು ಉಕ್ಕಿದ ವೀಡಿಯೋನೂ ಇತ್ತು ಫ್ರೆಂಡ್ಸ್. ಹಾಲು ಉಕ್ಕಿದ ವೀಡಿಯೋ ಎಲ್ರಿಗೂ ಹಾಲು ಕೊಟ್ಟಿದ್ದು, ಸಕ್ಕರೆ ಹಾಕಿದ್ದು ಎಲ್ಲ ವೀಡಿಯೋಸ್ ಎಲ್ಲ ಇತ್ತು, ಹೋಗಿದೆ. ಇವಾಗ ಅತ್ತೆ ಮಾವ ಪೂಜೆ ಕೂತಿದ್ದಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಎಲ್ಲ ರೆಡಿ ಮಾಡಿದ್ದಾರೆ. ರೆಡಿ ಮಾಡಿ ಈಗ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಹೇಳ್ದಂಗೆ ಇನ್ನು ಯಾರು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಹೋಗ್ತಾ ಇರೋ ಸ್ಕೂಲ್ ಕಡೆಯಿಂದ ನಾನು ಏನೋ ಕೆಲವೊಂದು ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಆ ಮಕ್ಕಳ ಜೊತೆ ಇರ್ಬೋದು, ಆ ಮಕ್ಕಳ ಜೊತೆ ಆ್ಯಕ್ಟಿವಿಟಿ ಮಾಡೋದಾಗಿರ್ಬೋದು, ಕೆಲವೊಂದು ಯಾವ ರೀತಿ ಪ್ರಾಜೆಕ್ಟ್ನ ನಾವು ಮಾಡಬೇಕು. ಇವಾಗ ಸೆಲೆಬ್ರೇಷನ್ ಮಾಡ್ತೀವಲ್ವ, ಚಿಕ್ಕ ಪುಟ್ಟ ಮಕ್ಳುಗಳಿಗೆಲ್ಲ ನಾವು ಸೆಲೆಬ್ರೇಷನ್ಗಳು ಇಟ್ಕೊತೀವಲ್ಲ, ಅದಕ್ಕೆ ಯಾವ ರೀತಿ ಪ್ರಿಪ್ರೇರ್ ಮಾಡ್ತೀವಿ ಮತ್ತು ಯಾವ ಥರ ಎಲ್ಲ ಮಾಡ್ತೀವಿ ಅಂತೆಲ್ಲ ನಾನು ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೀನಿ. ಪ್ಲೀಸ್ ಆದಷ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಕಂಟಿನ್ಯೂ ಆಗಿ ನನಗೆ ವೀಡಿಯೋಸ್ನ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ. ವೀಡಿಯೋಸ್ ಮಾಡಿ ಎಡಿಟ್ ಮಾಡೋಕ್ಕದೆ ತುಂಬ ಟೈಮ್ ಹಿಡಿತಾ ಇದೆ. ಸೊ ಹಾಕೋಕ್ಕಾಗ್ತಾಯಿಲ್ಲ. ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವ್ರನ್ನ ನೋಡೋಕ್ಕೆ ಏನೋ ಒಂಥರ ಖುಷಿ. ಐನೋರು ಹೇಳ್ದಂಗೆ ನಮ್ಮ ಅತ್ತೆ ಮಾವ ನೋಡ್ಕೊಂಡು ಹೇಳ್ಕೊಂಡು ಪೂಜೆ ಮಾಡ್ತಾವ್ರೆ. ನಾವು ಅಲ್ಲೇ ಹಿಂದೆ ಕೂತಿದ್ವಿ ಎಲ್ಲರೂ. ಅವರು ಕತೆ ಹೇಳೋವರೆಗೂ ಕತೆ ಎಲ್ಲ ಕೇಳಿಸ್ಕೊತಾ ಇದ್ವಿ ನಾವು. ನಮಗೂ ಈ ಥರದೊಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು ಅಂತ ತುಂಬ ಆಸೆ ಇದೆ. ಬಟ್ ಯಾವಾಗ ಮಾಡಿಸ್ತೀವಿ ಅಂತ ಗೊತ್ತಿಲ್ಲ. ಆ ದೇವ್ರು ಯಾವಾಗ ನಮ್ಮ ಹತ್ರ ಇದು ಮಾಡಿಸ್ಕೋತಾರೋ ಅವಾಗೇ ಕೊಡ್ತಾರೋ ಅಂತ ಗೊತ್ತಿಲ್ಲ. ಎಲ್ಲರೂ ಅಲ್ಲೇ ಕೂತಿದ್ದೀವಿ. ಹಾಗೆ ಸುಮ್ಮನೆ ಒಂದು ವೀಡಿಯೋ ಮಾಡಿದ್ದಾರೆ, ರೌಂಡ್ ಹಿಡಿದಿದ್ದಾರೆ
ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಇದ್ವಿ ಇಲ್ಲಿ. ಎಲ್ಲರೂ ಕೆಲವರು ಆ ಕಡೆ ಈ ಕಡೆ ಹೋಗಿದ್ದಾರೆ, ಇರೋರು ಕೆಲವರು ಕೂತಿದ್ದಾರೆ, ಕೆಲವರು ಆ ಕಡೆ ಈ ಕಡೆ ಏನೋ ಸಣ್ಣ ಪುಟ್ಟ ಕೆಲಸಗಳು ಇರುತ್ತಲ್ಲ ಫಂಕ್ಷನ್ ಅಂದಮೇಲೆ ಕೆಲಸಗಳೆಲ್ಲ ಮಾಡ್ತಾಯಿದ್ದಾರೆ. ಇವಾಗ ಅಭಿಷೇಕ ಮಾಡ್ತಾಯಿದ್ದಾರೆ. ಇಷ್ಟೇ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೂ ಬೇಜಾರಾಗ್ತಿದೆ ಕಂಟಿನ್ಯೂಸ್ ವೀಡಿಯೋಗಳನ್ನ ಹಾಕೋಕ್ಕಾಗ್ತಿಲ್ವಲ್ಲ ಅಂತ ಹೇಳಿ. ಬಟ್ ಏನು ಮಾಡಲಿ, ಟೈಮ್ ಆಗ್ತಾಯಿಲ್ಲ. ವೀಡಿಯೋಸ್ನ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಆಗ್ತಾಯಿಲ್ಲ ಫ್ರೆಂಡ್ಸ್. ಸೊ ಏನು ವೀಡಿಯೋಸ್ ಇದೆ, ಯಾವಾಗ ಟೈಮ್ ಸಿಗುತ್ತೆ ಅವಾಗ ಹಾಕ್ತೀನಿ. ಪ್ಲೀಸ್ ಆದಷ್ಟು ನೋಡಿ ಸಪೋರ್ಟ್ ಮಾಡಿ. ವೀಡಿಯೋಸೇ ಹಾಕಲ್ವಲ್ಲ ಅಂತ ಯಾರು ಸಪೋರ್ಟ್ ಮಾಡದೇ ಇರಬೇಡಿ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮಂಥ ಹೊಸ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಅದಕ್ಕೆ ಅಭಿಷೇಕ ಮಾಡ್ತಾಯಿದ್ದಾರೆ. ಅವನ ಮನೆಯಲ್ಲಿ ಕೆಲವೊಂದು ಬೆಳ್ಳಿದು ವಿಗ್ರಹಗಳಿತ್ತು. ಸೊ ಅದಕ್ಕೋಸ್ಕರ ಎಲ್ಲನೂ ಅಭಿಷೇಕ ಮಾಡಬೇಕಂತ ಹೇಳಿ ಅದಕ್ಕೂ ಎಲ್ಲ ಅಭಿಷೇಕ ಮಾಡ್ತಿದ್ದಾರೆ. ನನಗೂ ತುಂಬ ಆಸೆ ಫ್ರೆಂಡ್ಸ್, ಈ ಥರ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕಂತ ತುಂಬ ಆಸೆ ಇದೆ. ಅದು ಆಗ್ತಾನೆ ಇಲ್ಲ, ಯಾವಾಗ ಮಾಡಿಸ್ತೀವೋ ಗೊತ್ತಿಲ್ಲ. ಅದು ಎಲ್ಲರೂ ಮಾಡ್ಸೋಕ್ಕಾಗಲ್ಲ ಅಂತ, ತುಂಬ ಮಾಡ್ಸೋಕ್ಕೂ ಹೋದು ಟೈಮ್ ಬರಬೇಕಂತೆ. ನಾವು ಅಂದ್ಕೊಂಡಂಗೆಲ್ಲ ಮಾಡ್ಸೋಕ್ಕಾಗಲ್ಲ, ಅದಕ್ಕೂ ಒಂದು ಟೈಮ್ ಬರಬೇಕು ಅಂತ ಹೇಳ್ತಾರೆ. ನೋಡಿ ವೀಡಿಯೋಸ್ ಎಲ್ಲ ಕಟ್ಟಾದಂಗೆ ಬರ್ತಾಯಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಮತ್ತು ನನ್ನ ಫೋನಲ್ಲೂ ಅಷ್ಟೇ ವೀಡಿಯೋಸು ಫೋಟೋಸ್ ಯಾವುದೂ ಕ್ಲಿಯರಾಗಿ ಬರ್ತಾಯಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಇದು ಪಂಚಾಮೃತ ರೆಡಿ ಮಾಡ್ತಾಯಿದ್ದಾರೆ. ಪಂಚಾಮೃತದ್ದೂ ಹಾಕ್ತಿದ್ದಾರೆ. ಈಗ ಏನಿರ್ತಾರೆ ಫ್ರೂಟ್ಸ್ಗಳ್ದು ಅಭಿಷೇಕ ಮಾಡಬೇಕಂತ ಮಾಡ್ತಾಯಿದ್ದಾರೆ. ಮತ್ತು ಮಾವಂಗೆ ಹೇಳ್ತಾ ಇದ್ದಾರೆ ಅವರು, ಈ ಬೆರಳಲ್ಲಿ ಹಿಂಗೆ ಇಟ್ಕೊಂಡು ಹಾಕ್ಬೇಕಂತ. ಇಷ್ಟೇ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಓಕೆ, ಬಾಯ್ ಫ್ರೆಂಡ್ಸ್.
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.